ಈ ಸಮಾರಂಭದಲ್ಲಿ ಪಾಲ್ಗೊಂಡ ಈ ದೇಶದ ಭವಿಷ್ಯ ಮಕ್ಕಳೇ, ತಮಗೆಲ್ಲ ಶರಣು ಶರಣಾರ್ಥಿಗಳು. ಈ ದೇಶ ಹಲವು ಚಿಂತಕರನ್ನ, ದಾರ್ಶನಿಕರನ್ನು ಕಂಡಿದೆ. ಈ ದೇಶದ ಒಬ್ಬ ದಾರ್ಶನಿಕ ಈ ಬದುಕಿನ ಸಾರ್ಥಕತೆಯ ಬಗ್ಗೆ ಚಿಂತನೆ ಮಾಡ್ತಾ ಒಂದು ಸಣ್ಣ ಮಾತಿನಲ್ಲಿ ಬದುಕಿನ ಹಿರಿದಾದ ಸ್ವಲ್ಪ ರೀಸನ್ ಒಬ್ಬ ಚಿಂತಕ ಒಂದು ಸಣ್ಣ ಮಾತಿನಲ್ಲಿ ಬದುಕಿನ ಹಿರಿದಾದ ತತ್ವವನ್ನೇ ಹಿಡಿದಿಡ್ತಾನೆ. ಈ ಬದುಕಿನ ಸಾರ್ಥಕತೆ ಏನು? ಹೇಗಿದ್ರೆ ಒಬ್ಬ ಮನುಷ್ಯನ ಬದುಕು ಸಾರ್ಥಕತೆ ಆಗ್ತದೆ? ಅವ ಹೇಗೆ ಬದುಕಬೇಕು? ತನ್ನ ಪುಟ್ಟದಾದ ಒಂದು ಆಯುಷ್ಯ ದೇವರು ನೀಡಿದ ಈ ಪುಟ್ಟ ಬದುಕಿನಲ್ಲಿ ಹೇಗೆ ಬದುಕಿದರೆ ಅವನ ಬದುಕು ಅತ್ಯಂತ ಸಾರ್ಥಕ ಬದುಕಾಗ್ತದೆ? ಅವನೊಂದು ಪುಟ್ಟ ಮಾತು ಹೇಳ್ತಾನೆ. ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಕುಶಲಂ ಪೃಚ್ಛತಿ ಗೇಹೆ ಗತವತ್ ವಾಯವು ದೇಹ ಪಾಯೆ ಭಾರ್ಯ ಬಿಭ್ಯತಿ ಅಸ್ಮಿನ್ ಕಾಯ. ಎಲ್ಲಿಯವರೆಗೆ ಮಾಡಲಿಕ್ಕೆ ಸಾಧ್ಯ ಇದೆ? ಕಣ್ಣು ನೋಡ್ತದಲ್ಲ, ನಾವೆಲ್ಲ ಕಣ್ಣಿನಿಂದ ನೋಡ್ತೀವಿ. ಎಲ್ಲಿಯವರೆಗೆ ಕಣ್ಣಿನಿಂದ ನೋಡಲಿಕ್ಕೆ ಸಾಧ್ಯ ಇದೆ? ನಾಲಿಗೆಯಿಂದ ಉಣ್ಲಿಕ್ಕೆ ಸಾಧ್ಯ ಇದೆ. ಎಲ್ಲಿಯವರೆಗೆ ಕೈ ಕೆಲಸ ಮಾಡ್ತದೆ? ಎಲ್ಲಿಯವರೆಗೆ ಕಾಲು ನಡೆದು ಹೆಜ್ಜೆ ಹಾಕ್ತದೆ? ಎಲ್ಲಿಯವರೆಗೆ ನಾವು ಮಾತನಾಡಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಎಲ್ಲಿಯವರೆಗೆ ಈ ದೇಹದೊಳಗ ಉಸಿರಿರ್ತದೆ ಅಲ್ಲಿಯವರೆಗೆ ಮಾಡಲಿಕ್ಕೆ ಸಾಧ್ಯ. ಹೌದು, ಉಸಿರಿತ್ತು ಅಂದ್ರೆ ಕಣ್ಣು ನೋಡ್ತೈತಿ, ಕಿವಿ ಕೇಳ್ತೈತಿ, ಕೈ ಕೆಲಸ ಮಾಡ್ತೈತಿ, ಕಾಲು ಹೆಜ್ಜೆ ಹಾಕ್ತೈತಿ. ಉಸಿರು ನಿಂತು ಅಂದ್ರೆ ಜೀವನ ನಿಂತು ಹೋಗ್ತದೆ. ಅಂದ್ರೆ ಜೀವನ ಅಂದ್ರೆ ಮತ್ತೇನಲ್ಲ, ಇದು ಉಸಿರಿನ ಲೀಲಾ ವಿಲಾಸ ಅಷ್ಟೇ. ಅದಕ್ಕೆ ಒಂದು ಮಾತು ಹೇಳಿ ಕನ್ಕ್ಲೂಡ್ ಮಾಡ್ತಾನೆ. ಮನುಷ್ಯ ಹೇಗೆ ಬದುಕಬೇಕು ಅಂದ್ರೆ ಉಸಿರು ನಿಂತು ಅಂದ್ರೆ ಅವನ ಜೀವನವೇ ನಿಂತು ಹೋಗ್ತದೆ. ಮನುಷ್ಯ ಹೇಗೆ ಬದುಕಬೇಕು ಅಂದ್ರೆ ನಾವೆಲ್ಲ ತಾಯಿಯ ಗರ್ಭದಿಂದ ಈ ಭೂಮಿಗೆ ಬಂದರು. ತಾಯಿಯ ಗರ್ಭದಿಂದ ನಾವೆಲ್ಲ ಈ ಭೂಮಿಗೆ ಬರುವಾಗ ನಮ್ಗೆ ಉಸಿರಷ್ಟೇ ಇತ್ತು, ಹೆಸರು ಯಾರಿಗೂ ಇರಲಿಲ್ಲ. ಆದರೆ ಈ ಭೂಮಿಯನ್ನು ಬಿಟ್ಟು ಹೋಗುವಾಗ ನಮಗೂ ಉಸಿರು ಇರುವುದಿಲ್ಲ, ಆದರೆ ಹೆಸರುಳಿಯುವ ಕೆಲಸ ಮಾಡಿ ಹೋಗಬೇಕು.